ಸೇಮ್ ಪ್ರೈಸ್ ಇಕ್ಕಿರೋದು. ನಾನು ಜಾಸ್ತಿ ದುಡ್ಡು ಮಾಡ್ಬೇಕಂತ ಏನಿಲ್ಲ ಸರ್. ಇದೇ ದುಡ್ಡು ನಾನು ಹೋಗ್ಬಿಟ್ಟು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು 4 ಲಕ್ಷ ದುಡ್ಕೊಂಡ್ಬಿಡ್ತೀವಿ ಒಂದು ವರ್ಷದಲ್ಲಿ. ಈಗ ನಾನು ಒಂದು ಬಿಸ್ನೆಸ್ ಮ್ಯಾನು. ಆ ಬಿಸ್ನೆಸ್ ಮ್ಯಾನ್ ನನ್ಗೆ ಗೊತ್ತು, 1 ರೂಪಾಯಿಗೆ 2 ರೂಪಾಯಿ ಹೆಂಗ್ ಮಾಡ್ಬೇಕು ನನ್ಗೆ ಗೊತ್ತೈತೆ. ಬಟ್ ನಾನು ಇದರಲ್ಲಿ ದುಡಿಬೇಕಂತ ಏನಿಲ್ಲ ಸರ್. ನನ್ನ ಮಗಳು ಆಸೆ. ಅದರಿಂದ ಇದೊಂದು ಎಲ್ಲರಿಗೆ, ನಮ್ಮ ಭಾರತ ಜನಗಳಿಗೆ, ನಮ್ಮ ಕರ್ನಾಟಕ ಜನಗಳಿಗೆ ತೋರಿಸ್ಲಿ, ಅದು ಒಂದು ಫ್ಲೈಟಲ್ಲಿ ಒಂದು ಫೀಲಿಂಗ್ ಆಗಲಿ ಅಂತ ಇದು ಮಾಡಿದ್ದಾರೆ ಸರ್. ಅದ್ರ ಬಗ್ಗೆ ನಾನು ಕಾಸ್ಟಿಂಗ್ ಬಗ್ಗೆ ಸುಮಾರು ಸಲ ಮಾತಾಡಿದೆ ಇವ್ರ ಹತ್ರ. ಬಟ್ ಯಾವಾಗಲೂ ಒಂದೇ ಮಾತು ಹೇಳಿದ್ದು, ನನಗೆ ಪ್ರಾಫಿಟ್ ಜಾಸ್ತಿ ಬೇಡ, ನನಗೆ ಜನಗಳು ಬರಬೇಕು, ತಿನ್ಕೊಂಡು ಹೋಗಬೇಕು, ಒಂದು 100 ರೂಪಾಯಿ ಕೊಡಿ, 120 ರೂಪಾಯಿ ಕೊಡಿ, ಹೊಟ್ಟೆ ತುಂಬ ತಿನ್ನೋ ಥರ ಕೊಡಿ ಅಂತ ಹೇಳಿದ್ದಕ್ಕೆ ನಾವು ಆ ಥರ ಒಂದು ಮೆನು ಡಿಸೈನ್ ಮಾಡಿದ್ದೀವಿ. ಹೋಸ್ಟೆಸ್ ಅಂತ ಒಂದು ಫ್ಲೈಟ್ ಕಾನ್ಸೆಪ್ಟಿಗೆ ಹೋಸ್ಟೆಸ್ ಅಂತ ಒಂದು ಇರಬೇಕಾಗತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಹೈ ಎಂಡಲ್ಲಿ ಥಿಂಕ್ ಮಾಡಿಬಿಟ್ಟು ಅವ್ರನ್ನ ಏರ್ ಹಾಸ್ಟೆಸ್ಗಳಿದ್ದಂಗೆ ಟೋಟಲ್ ಒಂದು 500 ಸೀಟಿಂಗ್ ಕೆಪಾಸಿಟಿ ಇದೆ ನಮ್ಮ ಹತ್ರ ಓವರ್. ಸೊ ಈಗ ಜನಗಳಿಗೆ ಒಂದು ಮೆಸೇಜ್ ಹೋಗ್ಬೇಕು, ಯಾಕಂದ್ರೆ ಫ್ಲೈಟ್ ನೋಡಿ ಅಲ್ಲಿಗೆ ಹೋದ್ರೆ ತುಂಬಾ ಪಾಕೆಟ್ಗೆ ಬ್ಲೇಡ್ ಬೀಳೋ ತರ ಇದೆ ಅನ್ನೋ ತರ ಫೀಲ್ ಯಾವುದು ಇರಬಾರ್ದು. ಯಾರೇ ಒಂದು ಕಾಮನ್ ಮ್ಯಾನ್ ಬಂದ್ರು ಕೂಡ ಅವ್ರಿಗೆ ಒಂದು ಒಳಗಡೆ ಕುತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ ಹೋಗುವಂತ ಫೆಸಿಲಿಟಿ ನಾವು ಮಾಡ್ಕೊಟ್ಟಿದ್ದೀವಿ. ಸಬ್ಸ್ಕ್ರೈಬ್, ಲೈಕ್